ಬೆಂಗಳೂರಿನ ಮೈಕೋ ಲೇಔಟ್ನಲ್ಲಿ ಯುವತಿಯಿಂದ ಬೇಜವಾಬ್ದಾರಿ ವರ್ತನೆ. ರಸ್ತೆ ಬದಿಗೆ ಕಸವನ್ನ ಎಸೆದು ಡ್ಯಾನ್ಸ್ ಮಾಡಿದ ಯುವತಿಗೆ ದಂಡ ವಿಧಿಸಿದ ಮಾರ್ಷಲ್ಸ್. ಸಾರ್ವಜನಿಕ ಸ್ಥಳದಲ್ಲಿ ಕಸ ಎಸೆದಿದ್ದಕ್ಕೆ ಯುವತಿಗೆ 1,000 ರೂಪಾಯಿ ದಂಡ. ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಬೆಂಗಳೂರಿನ ಮೈಕೋ ಲೇಔಟ್ನಲ್ಲಿ ಯುವತಿಯೊಬ್ಬಳು ರಸ್ತೆ ಬದಿಗೆ ಕಸವನ್ನ ಎಸೆದು ಸಿಸಿಟಿವಿ ಮುಂದೆ ಡ್ಯಾನ್ಸ್ ಮಾಡಿರುವಂತಹ ಘಟನೆ ನಡೆದಿತ್ತು. ಈ ಒಂದು ದೃಶ್ಯಾವಳಿಗಳನ್ನು ಆಧರಿಸಿ ಕಾರ್ಯಪ್ರವೃತ್ತರಾದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳು ಯುವತಿಯ ಮನೆಯನ್ನ ಪತ್ತೆ ಹಚ್ಚಿ ಸ್ಥಳಕ್ಕೆ ಭೇಟಿ ನೀಡಿ 1,000 ರೂಪಾಯಿ ದಂಡವನ್ನ ವಿಧಿಸಿ ಆಕೆಗೆ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಸಿಲಿಕಾನ್ ಸಿಟಿಯ ಸ್ವಚ್ಛತೆ ಕಾಪಾಡೋದಕ್ಕೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಹರಸಾಹಸವನ್ನ ಪಡ್ತಾ ಇದೆ. ರಸ್ತೆಗಳಲ್ಲಿ ಅಲ್ಲಲ್ಲಿ ಕಸವನ್ನ ಹಾಕೋದನ್ನ ತಪ್ಪಿಸೋದಕ್ಕೆ ಕಸ ಹಾಕಿದವರನ್ನ ಪತ್ತೆ ಹಚ್ಚಿ ಅವರ ಮನೆಯ ಮುಂದೆ ಲೋಡ್ಗಟ್ಟಲೆ ತ್ಯಾಜ್ಯಗಳನ್ನ ಸುರಿತಾ ಇರೋದನ್ನ ಆರಂಭ ಮಾಡಿದೆ. ಈ ಒಂದು ಪ್ರಕ್ರಿಯೆಯಿಂದ ಸಾಕಷ್ಟು ಜನರು ಎಚ್ಚೆತ್ತುಕೊಂಡು ಕಸದ ಲಾರಿಗಳಿಗೆ ತ್ಯಾಜ್ಯ ನೀಡೋದಕ್ಕೆ ಆರಂಭ ಮಾಡಿದ್ದಾರೆ. ಆದರೆ ಯುವತಿಯೊಬ್ಬಳು ರಸ್ತೆಯಲ್ಲಿ ಕಸವನ್ನ ಸುರಿದು ಸಿಸಿಟಿವಿ ಮುಂದೆ ಡ್ಯಾನ್ಸ್ ಮಾಡಿರುವಂತಹ ಘಟನೆ ಇದೀಗ ಸಾಕಷ್ಟು ಬೆಳಕಿಗೆ ಬರ್ತಾ ಇರುವಂತದ್ದು. ಬೆಂಗಳೂರಿನ ಮೈಕೋ ಲೇಔಟ್ನ ಬೀದಿಯೊಂದರಲ್ಲಿ ಯುವತಿಯೊಬ್ಬಳು ರಾತ್ರಿ ವೇಳೆಯಲ್ಲಿ ಕೈಯಲ್ಲಿ ಇದ್ದಂತಹ ಕಸದ ಕವರ್ ಅನ್ನ ರಸ್ತೆ ಬದಿಗೆ ಎಸೆತಾಳೆ. ನಂತರ ಅಲ್ಲೇ ಇದ್ದ ಸಿಸಿಟಿವಿ ಮುಂದೆ ಖುಷಿಯಿಂದ ಡ್ಯಾನ್ಸ್ ಮಾಡಿರುವಂತಹ ವಿಡಿಯೋ ಪತ್ತೆಯಾಗಿದೆ. ಈ ವಿಡಿಯೋ ಆಧರಿಸಿ ಮನೆಯನ್ನ ಹುಡುಕಿ ಅವಳಿಗೆ ಮತ್ತು ಆಕೆಯ ಸ್ನೇಹಿತರಿಗೆ ದಂಡ ವಿಧಿಸುವಂತಹ ಕೆಲಸವನ್ನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮಾರ್ಷಲ್ಗಳು ಮಾಡಿರುವಂತದ್ದು. ಮೈಕೋ ಲೇಔಟ್ನ ಬೀದಿಯಲ್ಲಿ ಕಸ ಎಸೆಯೋದನ್ನ ತಪ್ಪಿಸೋದಕ್ಕೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಸಿಸಿಟಿವಿಯನ್ನ ಅಳವಡಿಕೆ ಮಾಡಿತ್ತು. ಹೀಗಿದ್ರೂ ಕೂಡ 3 ಯುವತಿಯರು ರಸ್ತೆಯಲ್ಲಿ ಕಸ ಎಸೆಯೋದಕ್ಕೆ ಅಂತ ಹೇಳಿ ಬರ್ತಾರೆ. ಇಬ್ಬರು ಕಸವನ್ನ ಎಸೆತಾ ಇದ್ರೆ ಒಬ್ಬ ಯುವತಿ ಅಲ್ಲೇ ಸಿಸಿಟಿವಿ ಕ್ಯಾಮೆರಾನ ನೋಡಿಕೊಂಡು ಡ್ಯಾನ್ಸ್ ಮಾಡ್ತಾ ಇರುವಂತದ್ದು ಕಣ್ಣಿಗೆ ಕಾಣಿಸುತ್ತೆ. ಮಾರ್ಷಲ್ಗಳು ಸಿಸಿಟಿವಿ ದೃಶ್ಯವನ್ನ ಆಧರಿಸಿ ಆಕೆಯನ್ನ ಪತ್ತೆ ಹಚ್ಚಿ ಆಕೆಯ ಮನೆಗೆ ಹೋಗಿ ನೇರವಾಗಿ ಭೇಟಿ ಮಾಡ್ತಾರೆ. ಕಳೆದ ಹಲವು ದಿನಗಳಿಂದ ರಾತ್ರಿ ವೇಳೆಯಲ್ಲಿ ಕೆಲವರು ಕಸವನ್ನ ರಸ್ತೆ ಬದಿಯಲ್ಲಿ ಸುರಿದು ಆ ಸ್ಥಳದಲ್ಲಿ ಡಂಪಿಂಗ್ ಯಾರ್ಡ್ ಆಗಿ ಪರಿವರ್ತನೆಯನ್ನ ಮಾಡಿರುವಂಥದ್ದು. ಇದರಿಂದ ಸುತ್ತಮುತ್ತಲಿನ ನಿವಾಸಿಗಳಿಗೆ ಸಾಕಷ್ಟು ತೊಂದರೆ ಕೂಡ ಉಂಟಾಗಿತ್ತು. ಈ ಒಂದು ಸಮಸ್ಯೆಗೆ ಅಂತ್ಯವನ್ನ ಹಾಡೋದಕ್ಕೆ ನಿರ್ಧರಿಸಿದ ಸ್ಥಳೀಯರು ಕಸ ಎಸೆಯುವವರನ್ನ ಪತ್ತೆ ಹಚ್ಚೋದಕ್ಕೆ ಅದೇ ಜಾಗದಲ್ಲಿ ಸಿಸಿಟಿವಿ ಕ್ಯಾಮೆರಾಗಳನ್ನ ಅಳವಡಿಕೆ ಮಾಡ್ತಿದ್ದಾರೆ. ಅದರಂತೆ ಮೊನ್ನೆ ರಾತ್ರಿ ಕೆಲ ಯುವಕರು ಅದೇ ಜಾಗಕ್ಕೆ ಬಂದು ಕಸದ ಕವರನ್ನ ಎಸೆತಾರೆ. ಅಷ್ಟಕ್ಕೆ ಸುಮ್ಮನಾಗದೆ ತಾವು ಕಸ ಹಾಕಿದನ್ನ ಸಂಭ್ರಮಿಸ್ತಾ ಇರುವಂತೆ ಸಿಸಿಟಿವಿ ಕ್ಯಾಮೆರಾ ಮುಂದೆಯಲ್ಲೇ ಡ್ಯಾನ್ಸ್ ಮಾಡಿ ಉದ್ದಟತನವನ್ನ ಮೆರೆದಿರುವಂತದ್ದು. ಈ ಒಂದು ದೃಶ್ಯವನ್ನ ಗಮನಿಸಿದ ಮನೆಯ ಮಾಲೀಕರು ತಕ್ಷಣವೇ ಬಿಬಿಎಂಪಿ ಮಾರ್ಷಲ್ಗಳ ಗಮನಕ್ಕೆ ತಂದಿದ್ದಾರೆ. ಮಾಹಿತಿ ಪಡೆದ ಕೂಡಲೇ ಸ್ಥಳಕ್ಕೆ ದೌಡಾಯಿಸಿದ ಮಾರ್ಷಲ್ಗಳು ಸಿಸಿಟಿವಿ ದೃಶ್ಯಾವಳಿಯನ್ನ ಆಧರಿಸಿ ಯುವತಿಯನ್ನ ಪತ್ತೆ ಹಚ್ಚುತ್ತಾರೆ. ಇನ್ನು ಯುವತಿಗೆ ದಂಡ ವಿಧಿಸಿರುವಂತಹ ವಿಚಾರ. ಸಾರ್ವಜನಿಕ ಸ್ಥಳದಲ್ಲಿ ಕಸ ಎಸೆದು ಸ್ವಚ್ಛತೆಗೆ ಧಕ್ಕೆ ತಂದ ಆರೋಪದ ಮೇಲೆ ಯುವತಿಗೆ 1,000 ರೂಪಾಯಿ ದಂಡವನ್ನ ವಿಧಿಸಲಾಗಿದೆ. ದಂಡ ಪಾವತಿಸಿದ ರಸೀದಿ ಹಾಗೆ ಅಧಿಕಾರಿಗಳು ಯುವತಿಗೆ ದಂಡ ವಿಧಿಸ್ತಾ ಇರುವಂತಹ ಚಿತ್ರಗಳು ಇದೀಗ ಲಭ್ಯವಾಗಿದೆ. ಸಾರ್ವಜನಿಕ ಸ್ಥಳದಲ್ಲಿ ಕಸವನ್ನ ಎಸೆಯದಂತೆ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನ ಕೂಡ ಕೊಡಲಾಗಿದೆ. ಇನ್ನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.